ಫಾರ್ ದ ಫಸ್ಟ್ ಟೈಮ್ ಭಾರತದ ನೆಲದಲ್ಲಿ ನ್ಯೂಜಿಲೆಂಡ್ ODI ಸೀರೀಸನ್ನು ಗೆದ್ದಿದೆ. ಈ ಹಿಂದೆ ಎಂದೂ ಕೂಡ ಈ ರೀತಿ ಆಗಿದ್ದಿಲ್ಲ. ಆ ರೀತಿಯಾದಂಥ ಘಟನೆ ಆಗಿದೆ. ಗೌತಮ್ ಗಂಭೀರ್ಗೆ ಇದು ದೊಡ್ಡ ಹಿನ್ನಡೆನೆ. ಎರಡನೇ ಸರಣಿ ಸೋಲನ್ನು ಅನುಭವಿಸಿದೆ ಗೌತಮ್ ಗಂಭೀರ್ ಕೋಚಿಂಗ್ ಬಂದಾದ ನಂತರ. ಸೊ ಈಗಿರುವಂಥ ಪ್ರಶ್ನೆ, ODI ಸೋತಾಯಿತು ಸರಣಿಯನ್ನು, ಈ T20ಯ ಕಥೆ ಏನು? T20 ಮ್ಯಾಚಸ್ ಶುರುವಾಗ್ತಾ ಇದೆ. ಇಂದಿನಿಂದ 3 ಮ್ಯಾಚ್ಗಳು ಇರೋದು. ಈ 3 ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಒಂದು ಪ್ರಶ್ನೆ. ಆದರೆ ಈ ಮ್ಯಾಚು ಕೂಡ, ಈ ಸರಣಿಯನ್ನು ಕೂಡ ಸೋಲುವಂಥ ಚಾನ್ಸಸ್ ಇದೆಯಾ, ಅಥವಾ ಸೀಡ್ ಏನಾದರೂ ತೀರಿಸ್ಕೊಳ್ಳುತ್ತಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಮತ್ತು T20 ಇಂಡಿಯಾದ ಸ್ಕ್ವಾಡ್ ನೋಡ್ತಾ ಹೋದರೆ ಯಾರನ್ನು ಆಡಿಸ್ಬೇಕು, ಯಾರನ್ನು ಬಿಡಬೇಕು, ಕಾಂಪಿಟೇಷನ್ ಹೇಗಿದೆ, ಇದು ಕೂಡ ಕಾಡ್ತಾ ಇದೆ. ಮತ್ತು ಟಾಪ್ 11 ಮೀನ್ಸ್ ಅಂದರೆ ಇಂಡಿಯಾದ 11 ಆಟಗಾರರು ಯಾರ್ಯಾರು ಇರಬೇಕು, ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ 72% ಗೆಲುವನ್ನು ಸಾಧಿಸಿರೋದು T20 ಮ್ಯಾಚ್ಗಳಲ್ಲಿ ಇಂಡಿಯಾದ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್. ಆದರೆ ಪರ್ಸ್ನಲಿ ಬ್ಯಾಟಿಂಗಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ. ಈ ಹಿಂದಿನ ಸ್ಕೈ ಆಟವನ್ನು ನೋಡಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ಕಳೆದ 19 ಮ್ಯಾಚಲ್ಲಿ ಸಾಧನೆ ಮಾಡಿದ್ದು, ಎಷ್ಟು ರನ್ ಹೊಡೆದಿದ್ದಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಕೇವಲ 218 ರನ್ ಮಾತ್ರ. ನಾಟ್ ಈವನ್ ಒಂದು ಹಾಫ್ ಸೆಂಚುರಿನೂ ಕೂಡ ಇಲ್ಲ. T20 ಮ್ಯಾಚ್ಗಳಲ್ಲಿ ಹಾಫ್ ಸೆಂಚುರಿ ಅದೇ ಅಚೀವ್ಮೆಂಟ್ ಅನ್ನೋ ರೀತಿ ಇರುತ್ತೆ, ಬಟ್ ಆ ಅಚೀವ್ಮೆಂಟನ್ನು ಕೂಡ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟೀಕೆಗಳು ಕೂಡ ಬರ್ತಾ ಇದ್ದಾವೆ. ಸೂರ್ಯಕುಮಾರ್ ಯಾದವ್ ಅವ್ರನ್ನ ಯಾಕೆ ಈ ರೀತಿ ಬ್ಯಾಟಿಂಗ್ ಫೇಲ್ಯೂರ್ ಆಗ್ತಾಯಿದ್ರೆ ಅವ್ರನ್ನ ಯಾಕೆ ಅವಕಾಶ ಕೊಡಬೇಕು? ಬೇರೆಯವರು ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಅಂಥ ಬ್ಯಾಟ್ಸ್ಮನ್ಗಳಿಗೆ ಯಾಕೆ ಅವಕಾಶ ಕೊಡಬಾರ್ದು ಅಂತಲೂ ಕೂಡ ಈಗ ಕ್ರಿಕೆಟ್ ವಿಶ್ಲೇಷಕರು ಚರ್ಚೆ ಮಾಡ್ತಾ ಇದ್ದಾರೆ. ಈಗಿರುವಂಥ ಪ್ರಶ್ನೆ, ಟೀಮ್ 11 ಆಟಗಾರರು ಯಾರು ಅಂಥೇಳಿ, ಮತ್ತು ಬ್ಯಾಟಿಂಗ್ ಲೈನಪ್ಪಲ್ಲೂ ಕೂಡ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಮೊದಲನೇದಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಓಪನರ್ ಆಗಿ ಬರಲಿದ್ದಾರೆ. 1 ಡೌನ್ ಪ್ಲೇಸಲ್ಲಿ ಈ ಹಿಂದೆ ಸೂರ್ಯಕುಮಾರ್ ಯಾದವ್ ಬರ್ತಾಯಿದ್ರು ಕ್ಯಾಪ್ಟನ್. ಈಗ ಆ ಸ್ಥಾನಕ್ಕೆ ಇಶಾನ್ ಕಿಶನ್ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಇಶಾನ್ ಕಿಶನ್ ಯೂಶಲಿ ಅವರು ಓಪನರ್ ಬ್ಯಾಟ್ಸ್ಮನ್ ಅಥವಾ 4-5ನೇ ಇದರಲ್ಲಿ ಆಟ ಆಡುವಂಥ ಬ್ಯಾಟ್ಸ್ಮನ್ ಅವರು. ಆದರೆ ಈ ಸಾರಿ ಅವರು ಫಸ್ಟ್ ಡೌನ್ ಆಗಿ ಬರುವಂಥ ಚಾನ್ಸಸ್ ಇದೆ. ಟೀಮ್ ಇಂಡಿಯಾನೂ ಕೂಡ ಈ ಬಗ್ಗೆ ಇದೇ ರೀತಿಯಾದಂಥ ಯೋಚನೆ ಮಾಡ್ತಾ ಇದೆ. ಒಂದು ಒಳ್ಳೆ ಗುಡ್ ಮೂವ್ ಇದು. ಆದರೆ ಕಾಂಪಿಟೇಷನ್ಗೆ ಯಾರಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ವೈಸ್ ಕ್ಯಾಪ್ಟನ್ ಆಗಿದ್ದಂಥವ್ರು ODIಗೆ ಅವರು ಕೂಡ ಈಗ ವೇಟ್ ಮಾಡ್ತಾ ಇದ್ದಾರೆ, ನನಗೇನಾದರೂ ಅವಕಾಶ ಸಿಗ್ಬೋದಾ ಇಲ್ಲ ಅಂಥೇಳಿ. ಯಾಕಂದರೆ ಕಳೆದ IPL ಮ್ಯಾಚಲ್ಲೂ ಕೂಡ ತುಂಬ ಚೆನ್ನಾಗೇ ಆಟ ಆಡಿದರು ಶ್ರೇಯಸ್ ಅಯ್ಯರ್. ಅವರಿಗೆ ಈ ಮ್ಯಾಚಲ್ಲಿ, ಮೊದಲ ಮ್ಯಾಚಲ್ಲಿ ಅವಕಾಶ ಸಿಗೋದು ಬಹುತೇಕ ಕಡಿಮೆ. ಯಾಕಂದರೆ ನೆಟ್ಸಲ್ಲೆಲ್ಲ ಕೂಡ ವೀಡಿಯೋಸ್ ಎಲ್ಲ ನೋಡ್ತಾ ಹೋದರೆ ಇಶಾನ್ ಕಿಶನ್ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಫಸ್ಟ್ ಡೌನಲ್ಲಿ ಆಡಿಸುವಂಥ ಚಾನ್ಸಸ್ ಹೆಚ್ಚಿದೆ ಇನ್ಸ್ಟೆಡ್ ಆಫ್ ಶ್ರೇಯಸ್ ಅಯ್ಯರ್ ಬದಲಿಗೆ. ಇನ್ನು 3rd 4th ಡೌನ್ಗೆ ಸೂರ್ಯಕುಮಾರ್ ಯಾದವ್ ಬರಲಿದ್ದಾರೆ. ಆ ನಂತರ ಹಾರ್ದಿಕ್ ಪಾಂಡ್ಯ, ಅದಾದಮೇಲೆ ಅಕ್ಷರ್ ಪಟೇಲ್. ಅವರ ವೇರಿಯೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಶಿವಮ್ ದುಬೆಯನ್ನು ತೆಗೆದುಕೊಳ್ಬೇಕು ಅಥವಾ ನಿಮಗೆ ರಿಂಕು ಸಿಂಗನ್ನು ತೆಗೆದುಕೊಳ್ಬೇಕು, ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಇದೆ, ಗೊಂದಲ ಇದೆ. ಬಟ್ ಗೌತಮ್ ಗಂಭೀರ್ ಫೇವ್ರೇಟ್ ಹರ್ಷಿತ್ ರಾಣಾನ ಮತ್ತೆ ಆ್ಯಡ್ ಮಾಡ್ಕೊಳ್ತಾರೆ. ಹರ್ಷಿತ್ ರಾಣಾ ಅಂತೂ ಸಹಜವಾಗಿಯೇ ಇದ್ದಾರೆ. ಆದರೆ ಶಿವಮ್ ದುಬೆ ಅಥವಾ ರಿಂಕು ಸಿಂಗ್ ಇದರಲ್ಲಿ ಯಾರು ಅಂತ ನೋಡಿದ್ರೆ, ಲಾಸ್ಟ್ ಪರ್ಫಾರ್ಮೆನ್ಸ್ಗಳೆಲ್ಲ ನೋಡ್ತಾ ಹೋದರೆ ಶಿವಮ್ ದುಬೆ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಬೆಸ್ಟ್ ಫಿನಿಷರ್ ಅಂತಲೇ ಹೆಸರುವಾಸಿಯಾಗಿರುವಂಥ ರಿಂಕು ಸಿಂಗ್ಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವರು ತಮ್ಮ ಪರ್ಫಾರ್ಮೆನ್ಸನ್ನು ತೋರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಸ್ಪಿನ್ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಅಂತೂ ಇದ್ದೇ ಇರ್ತಾರೆ. ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೇಕಾ ಇಲ್ಲೋ ಅನ್ನೋದು ಇಟ್ ಡಿಪೆಂಡ್ ಅಪಾನ್ ಪಿಚ್ಚಸ್ ಮೇಲೆ ನಿರ್ಧಾರ ಆಗುತ್ತೆ. ಯಾಕಂದರೆ ಅಕ್ಷರ್ ಪಟೇಲನ್ನು ಆಡಿಸ್ಬೇಕಾ ಇಲ್ವ? ಯಾಕಂದರೆ ಆಲ್ರೌಂಡ್ರು ಕಾರಣಕ್ಕಾಗಿ ಅಕ್ಷರ್ ಪಟೇಲನ್ನ ಆಡಿಸೋದಾದರೆ ವರುಣ್ ಚಕ್ರವರ್ತಿ ಅವ್ರನ್ನಂತೂ ಗ್ಯಾರಂಟಿ ಆಡಿಸ್ತಾರೆ. ಇನ್ನು ಕುಲ್ದೀಪ್ ಯಾದವ್ ಆಡ್ತಾರೋ ಇಲ್ಲೋ, ಈ ಬಗ್ಗೆನೂ ಕೂಡ ಲಾಸ್ಟಲ್ಲಿ ನಿರ್ಧಾರ ಆಗುವಂಥ ಚಾನ್ಸಸ್ ಇದೆ. ಇನ್ನು ಬೌಲಿಂಗ್ ಇದರಲ್ಲಿ ನಿಮಗೆ ಯಾರ್ಯಾರನ್ನ ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಇವರಿಬ್ಬರು ಅಂತೂ ಕೂಡ ಆಡುವಂಥ ಚಾನ್ಸಸ್ ಇದೆ. ಸೊ ಈ 3 ಮ್ಯಾಚ್ಗಳಲ್ಲಿ ಹೇಗೆ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಅತಿ ದೊಡ್ಡ ದಿಗ್ಗಜ ಬ್ಯಾಟ್ಸ್ಮನ್ಗಳು ಇರುವಂಥ ODI ಟೀಮ್ ಸರಣಿಯನ್ನು ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಶುಭ್ಮನ್ ಗಿಲ್ ಸೇರಿದಂತೆ ಎಂತೆಂಥ ಬ್ಯಾಟ್ಸ್ಮನ್ಗಳಿದ್ರು, ಅವರಿದ್ದರೂ ಕೂಡ
ಕೇವಲ ಒಂದು ಮ್ಯಾಚ್ ಮಾತ್ರ ಗೆದ್ವಿ, 2 ಮ್ಯಾಚ್ ಸೋಲನ್ನು ಅನುಭವಿಸಿದ್ವಿ. ಅದು ಯಾರ ವಿರುದ್ಧ ಅಂದರೆ ನ್ಯೂಜಿಲೆಂಡ್ನ ಸಿ ಟೀಮ್. ಅದರಲ್ಲಿ ನಿಮಗೆ ಅಂಥ ಹೆಸರು ಹೇಳ್ಕೊಳ್ಳುವಂಥ ಬ್ಯಾಟ್ಸ್ಮನ್ಗಳು ಯಾರಿದ್ರು? ಎಲ್ಲ ಯಂಗ್ಸ್ಟರ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದಿದ್ದು. ಮಿಚೆಲ್ ಒಬ್ಬರನ್ನ ಹೊರತುಪಡಿಸಿದಂತೆ ಇನ್ನುಳಿದವರೆಲ್ಲರೂ ಕೂಡ ಸಿ ಟೀಮ್ನ ಸದಸ್ಯರು. ಅವರ ಜೊತೆಗೆ ಕಾಂಪಿಟೇಷನ್ ಮಾಡಲಿಕ್ಕೂ ಕೂಡ ಆಗಲಿಲ್ಲ ODI ಮ್ಯಾಚಲ್ಲಿ. ಅಂದರೆ ನಮ್ಮ ಇಂಡಿಯಾದ ಸಿಚುವೇಶನ್ ಹೇಗಿದೆ ಅಂತೇಳಿ 140 ಕೋಟಿಗೂ ಹೆಚ್ಚು ಜನ ಇದ್ದೀವಿ, ಅದರಲ್ಲಿ ಆಲ್ಮೋಸ್ಟ್ 100 ಕೋಟಿಗೂ ಹೆಚ್ಚು ಜನ ಕ್ರಿಕೆಟ್ ಅಭಿಮಾನಿಗಳೇ ಇದ್ದೀವಿ. ಆದರೆ ಒಂದು ಮ್ಯಾಚ್ ಸೋತರು ಅಂದರೆ, 2 ಮ್ಯಾಚ್ ಸೋತರು ಅಂದರೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ ಗೊತ್ತಿರುತ್ತೆ. ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಏನಾದರೂ ಔಟ್ ಆದರು ಅಂದರೆ ಇಡೀ ಕ್ರಿಕೆಟ್ ಮ್ಯಾಚ್ ನೋಡೋದನ್ನೇ ಬಿಟ್ಟು TV ಆಫ್ ಮಾಡ್ಕೊಂಡು ಮಲಗ್ತಿರುವಂಥ ದೃಶ್ಯಗಳಿದ್ವು. ಬಟ್ ಈಗ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಟ ಆಡಿದ್ದಾರೆ. ಕಳೆದ 3 ಮ್ಯಾಚಲ್ಲೂ ಕೂಡ 2 ಮ್ಯಾಚಲ್ಲಿ ತುಂಬ ಚೆನ್ನಾಗೇ ಆಡಿದ್ದಾರೆ. ಅದು ಲಾಸ್ಟ್ ಮ್ಯಾಚ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಮಾಡ್ತೀರಿ, ಸಪೋರ್ಟಿವ್ ಆಗಿ ಯಾರೂ ಕೂಡ ಆಡಲಿಲ್ಲ. ಈ ರೀತಿಯಾಗಿ ಒಂದು ಸೋಲನ್ನು ಕೂಡ ಅರಿಸ್ಕೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ಇಲ್ಲ. ಈ ರೀತಿಯಾದಂಥ ಸಂದರ್ಭದಲ್ಲಿ ಎಕ್ಸ್ಪರಿಮೆಂಟ್ಗಳನ್ನು ಪದೇ ಮಾಡೋದು, ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ಪ್ರಶ್ನೆ ಪದೇ ಕಾಡ್ತಾ ಇದೆ. ಗೌತಮ್ ಗಂಭೀರ್ನ ಕೆಲ ನಡವಳಿಕೆಗಳ ಬಗ್ಗೆ, ಕೆಲ ನಡೆ ಬಗ್ಗೆ ಸಾಕಷ್ಟು ವಿರೋಧನೂ ಕೂಡ ವ್ಯಕ್ತವಾಗ್ತಾ ಇದೆ. ODI ಸರಣಿ ಅಂತೂ ಸೋಲ್ತು. ಸೊ ಈ ಮೂಲಕ T20 ಮ್ಯಾಚಸ್ ಏನಿದೆ ಮುಂಬರುವಂಥ ವರ್ಲ್ಡ್ ಕಪ್ T20ಗೆ ಈ 3 ಮ್ಯಾಚ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇಶಾನ್ ಕಿಶನ್ ಮೇಲೆ ಎಲ್ಲರೂ ಸೆಂಟರ್ ಆಫ್ ದ ಅಟ್ರಾಕ್ಷನ್. ಯಾಕಂದರೆ ಕಳೆದ 2 ವರ್ಷದ ಹಿಂದೆ ಆಟ ಆಡಿದರು, ಅಥವಾ ಒಂದು 3-4 ವರ್ಷದ ಹಿಂದೆ ಆಟ ಆಡಿದ್ದು. ಸೊ ಮತ್ತೆ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ. ರಣಜಿ ಸೇರಿದಂತೆ ಡೊಮೆಸ್ಟಿಕ್ಕಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಅವರನ್ನು ಆಯ್ಕೆ ಮಾಡಿರೋದು. ಸೊ ಅವರಿಗೆ ಅವಕಾಶ ಸಿಗುತ್ತೆ. ಆ ಅವಕಾಶನ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ. ಈ ಹಿಂದೆ ಟೆಸ್ಟ್ ಮ್ಯಾಚ್ಗಳಲ್ಲಿ ಕರುಣ್ ನಾಯರ್ ಸದುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು ಇಂಗ್ಲೆಂಡ್ ಸೀರೀಸ್ಗೆ. ಆದರೆ ಇಂಗ್ಲೆಂಡ್ ಸೀರೀಸಲ್ಲಿ ಹೇಳ್ಕೊಳ್ಳೋಂಥ ಸಾಧನೆ ಮಾಡಲಿಲ್ಲ. ಈಗ ಅವ್ರ ಪರಿಸ್ಥಿತಿ ಹೇಗೆಂದರೆ ಮತ್ತೆ ಅವರು ಬ್ಯಾಕ್ ಟು ಡೊಮೆಸ್ಟಿಕ್ ಮ್ಯಾಚ್ಗಳನ್ನು ಆಡಬೇಕಾದಂಥ ಪರಿಸ್ಥಿತಿ ಇರೋದು. ಇಂಟರ್ನ್ಯಾಷನಲ್ ಮ್ಯಾಚಿಗೆ ಇನ್ನು ಯಾವಾಗ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಅದೇ ರೀತಿ ಇಶಾನ್ ಕಿಶನ್ನು ಕೂಡ 3 ಮ್ಯಾಚಲ್ಲಿ ಏನಾದರೂ ಅವರು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ದರೆ ಮತ್ತೆ ಅವರನ್ನು ವಾಪಸ್ ಕಳಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಸಿಕ್ಕ ಅವಕಾಶವನ್ನು ಮಿಸ್ ಮಾಡದೆ ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ. ನಿಮಗೆ ಬೆಂಚ್ ಮಾರ್ಕಲ್ಲೇ ಕೂತಿರುವಂಥ ರಿಂಕು ಸಿಂಗ್ಗೆ ಅವಕಾಶ ಸಿಗುತ್ತಾ? ಹೀಗೆ ಭಾಳಷ್ಟು ಜನ ಎಲ್ಲ ಕ್ವಾಲಿಟಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಆದರೆ ಯಾವಾಗ ಯಾರನ್ನು ಯಾವ ಸಂದರ್ಭದಲ್ಲಿ ಆಡಿಸ್ಬೇಕು ಅನ್ನೋದು ಕೋಚ್ ಮತ್ತು ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ. ಮತ್ತು ಆಡಳಿತ ಮಂಡಳಿಯೂ ಕೂಡ ಕೆಲವು ಸರಿ ನಿರ್ಧಾರವನ್ನು ಮಾಡ್ಬೋದಾಗಿದೆ. ಈ ಎಲ್ಲ ನಿರ್ಧಾರದ ಹಿಂದೆ ಎಲ್ಲರೂ ಕೂಡ ಹೇಳ್ತಾ ಇರೋದಷ್ಟೇ, ಇಂಡಿಯಾ ಗೆಲ್ಲಿ ಅಂತೇಳಿ. ಆ ಗೆಲ್ಲುವ ಕಾರಣಕ್ಕಾಗಿ ಒಬ್ಬರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇನ್ನೊಬ್ಬರಿಗೆ ಅನಾನುಕೂಲ ಮಾಡಿಕೊಡ್ಬೇಕು ಅಂತಲ್ಲ. ಸೊ ಈ ಹಿನ್ನೆಲೆಯಲ್ಲಿ ODIಯಲ್ಲಿ ಸರಣಿ ಸೋತು ಅವಮಾನ ಆಗಿದೆ. ಬಟ್ T20 ಮ್ಯಾಚ್ಗಳಲ್ಲಿ ಸರಣಿಯನ್ನು ಗೆದ್ದು ರಿವೆಂಜ್ ತೀರಿಸ್ಕೊಳ್ಳುತ್ತಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.